ಭಾರತದಲ್ಲಿ ಹಲವಾರು ಅನ್ರಿಟನ್ ರೂಲ್ಸ್ ಇದೆ. ಸಂಜೆ ನಂತರ ಉಗುರನ್ನು ತೆಗಿಬಾರ್ದು, ಚಪ್ಪಲಿ ಉಲ್ಟಾ ಇಡಬಾರ್ದು, ಖಾಲಿ ಕತ್ತರಿಯನ್ನು ಯೂಸ್ ಮಾಡಬಾರ್ದು. ಈ ಥರ ಹಲವಾರು ರೂಲ್ಸ್ಗಳಿವೆ. ಇದರಲ್ಲೇ ಒಂದು ರೂಲ್ ಆಗಿದೆ, 3 ರಸ್ತೆ ಜಾಯಿನ್ ಆಗುವ ಜಾಗ ಅಂದರೆ ಟಿ ಜಂಕ್ಷನಲ್ಲಿ ಏನಾದರೂ ವಸ್ತು ಇಟ್ಟಿದ್ರೆ ಅದನ್ನು ಮುಟ್ಟಬಾರ್ದು ಅಂತ. ನಾನು ಕೂಡ ಚಿಕ್ಕಂದಿನಿಂದ ನೋಡ್ತಾ ಬಂದಿದ್ದೀನಿ. ಕೆಲವೊಮ್ಮೆ ನಿಂಬೆ ಹಣ್ಣಿಟ್ಟಿರುತ್ತೆ, ಕೆಲವೊಮ್ಮೆ ಕೆಂಪು ಬಟ್ಟೆಯಲ್ಲಿ ದಾರ ಸುತ್ತಿ ಏನಾದರೂ ಇಟ್ಟಿರ್ತಾರೆ, ಕೆಲವೊಮ್ಮೆ ತೆಂಗಿನಕಾಯಿಗೆ ಕುಂಕುಮ ಹಾಕಿಟ್ಟಿರುತ್ತೆ, ಮತ್ತು ಕೆಲವೊಮ್ಮೆ ನಿಂಬೆ ಹಣ್ಣಿಗೆ ಆಣಿ ಚುಚ್ಚಿಟ್ಟಿರ್ತಾರೆ. ಈ ಅನ್ರಿಟನ್ ರೂಲ್ಸ್ ಪ್ರಕಾರ ನಾವು ಅದನ್ನು ಮುಟ್ಟಬಾರ್ದು, ಅಪ್ಪಿತಪ್ಪಿನೂ ಅದರ ಮೇಲಿಂದ ಪಾಸ್ ಆಗಬಾರ್ದು. ಆ ವಸ್ತು ಕಂಡ್ರೆ ಅದರ ಕಡೆ ನೋಡದೆ ಮುಖ ಆಚೆ ಮಾಡಿ ಹೋಗಬೇಕು. ಈ ರೂಲನ್ನು ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತಾರೆ. ನಂಬುವವರು ನಂಬಿಕೆಯಿಂದ, ನಂಬದವರು ವೆಲ್ ದೇ ಡೋಂಟ್ ಕೇರ್. ಹಿರಿಯರ ಪ್ರಕಾರ ಈ ವಸ್ತುಗಳು ಕೆಟ್ಟ ಶಕ್ತಿಯನ್ನು ಬಂಧಿಸೋದಕ್ಕೆ, ಭೂತ ಪಿಶಾಚಿಗಳ ವಶೀಕರಣ ಮಾಡಿ ಅವುಗಳನ್ನು ಕೈದಿ ಮಾಡಿ ಇಡೋದಕ್ಕೆ ಬಳಸ್ತಾರೆ ಅಂತಾರೆ. 3 ರಸ್ತೆಯಲ್ಲಿ ಯಾಕೆ ತಂದು ಹಾಕ್ತಾರಂದ್ರೆ, ಎಲ್ಲಾದರೂ ಯಾವುದೇ ಕಾರಣದಿಂದ ಆ ಶಕ್ತಿ ಬಿಡುಗಡೆಗೊಂಡ್ರೆ ಅದು ವಾಪಸ್ ಬರಬಾರ್ದು ಅಂತ. ರೂಲ್ ಸಿಂಪಲ್ ಆಗಿದೆ, ಟಿ ಜಂಕ್ಷನಲ್ಲಿ ಕಾಣೋ ವಸ್ತು ಮುಟ್ಟಬಾರ್ದು, ಅದನ್ನು ಮುಟ್ಟೋ ಹಾಗಿಲ್ಲ. ಹಾಗಾದರೆ ಮುಟ್ಟಿದ್ರೆ ವೆಲ್. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಸ್ಟೋರಿ ಹೊರದೇಶದ್ದಲ್ಲ, ನಮ್ಮ ಉಡುಪಿಯಲ್ಲಿ ನಡೆದ ಒಂದು ಘಟನೆ. ಇದೊಂದು ಕಾಲ್ಪನಿಕ ಕಥೆ, ಆದರೆ ಇನ್ಸ್ಪೈರ್ಡ್ ಬೈ ರಿಯಲ್ ಈವೆಂಟ್ಸ್ ಆಗಿದೆ. ಈ ಕಥೆ ಏನಿದೆ ಇದು ನಾನು ಚಿಕ್ಕಂದಿನಿಂದ ಕೇಳ್ತಾ ಬಂದಿರೋ ಒಂದು ಕಥೆ. ಇನ್ಫ್ಯಾಕ್ಟ್ ಈ ವಿಡಿಯೋ ಬರೆಯುವಾಗನು ನಾನು ತುಂಬಾ ಜನರ ಹತ್ರ ಮಾತಾಡಿ ಅವರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಬರೆದಿರುವ ಒಂದು ಕತೆ ಆಗಿದೆ. ಈ ಸ್ಟೋರಿ ಏನಿದೆ ಇದು ಒಂದು ಪಾಳು ಬಿದ್ದಿರುವ ಮನೆಯ ಕತೆ. ಸಿಂಪಲ್ ಮನೆ ಏನೂ ಅಲ್ಲ, ತುಂಬಾ ಶ್ರೀಮಂತರ ಒಂದು ದೊಡ್ಡ ಮನೆ ಇದು. ಆದ್ರೆ ಈ ಮನೆಯಲ್ಲಿದ್ದವರು ಈ ಮನೆಗೆ ಬಂದು ಕೆಲವೇ ದಿನದಲ್ಲಿ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಓಡಿ ಹೋದ್ರು. ಹಾಗವ್ರು ಯಾಕೆ ಓಡಿ ಹೋದ್ರು ಅನ್ನೋ ಸ್ಟೋರಿ ತುಂಬಾ ಕ್ರೇಜಿ ಆಗಿದೆ. ಮೂಢನಂಬಿಕೆ ಅನ್ನೋರು ಮೂಢನಂಬಿಕೆ ಅನ್ನಿ, ಇಂತಹ ವಿಷಯಗಳ ಮೇಲೆ ನಂಬಿಕೆ ಇರುವವರು ನಂಬಿ. ನನ್ನ ಕೆಲಸ ಸ್ಟೋರಿ ಶೇರ್ ಮಾಡೋದು, ಹಾಗೂ ನಾನು ಅದೇ ಸ್ಟೋರಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ, ಎಂಡಿಂಗ್ ಮೈಂಡ್ ಬ್ಲೋಯಿಂಗ್ ಆಗಿದೆ. ಸೊ ನಿಮ್ಮ ಹೆಚ್ಚೊಂದು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇದು ನಡೆದಿದ್ದು ಲೇಟ್ 90s ಅಲ್ಲಿ. ಒಂದು ಫ್ಯಾಮಿಲಿ ಬ್ಯಾಂಗ್ಳೂರಿನಿಂದ ಮಣಿಪಾಲಕ್ಕೆ ಶಿಫ್ಟ್ ಆಗಿತ್ತು. ಅವರ ಹೆಸರು ಪ್ರಾಪರ್ಲಿ ಏನಂತ ಗೊತ್ತಿಲ್ಲ, ಸೊ ನಾನೇ ಒಂದು ಹೆಸರು ಕೊಟ್ಟು ಈ ಸ್ಟೋರಿಯನ್ನು ಕಂಟಿನ್ಯೂ ಮಾಡ್ತೀನಿ. ಡಾಕ್ಟರ್ ವಿಜಯ್, ಅವರ ಹೆಂಡತಿ ಗೀತಾ, ಹಾಗೂ ಅವರಿಗೆ 2 ಗಂಡು ಮಕ್ಕಳಿದ್ರು. ಒಬ್ಬನ ಹೆಸರು ಕಾರ್ತಿಕ್ ಅಂತ 14 ವರ್ಷದವನು, ಇನ್ನೊಬ್ಬನ ಹೆಸರು ಚೇತನ್ ಅಂತ 6 ವರ್ಷದವನು. ಡಾಕ್ಟರ್ ವಿಜಯ್ ಅವರಿಗೆ ಮಣಿಪಾಲದಲ್ಲಿರುವ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಸಿಕ್ಕಿತ್ತು. ಸೊ ಇದೇ ಕಾರಣಕ್ಕೆ ಅವರು ಬ್ಯಾಂಗ್ಳೂರಿನಿಂದ ಮಣಿಪಾಲಕ್ಕೆ ಶಿಫ್ಟ್ ಆಗಿದ್ದು. ಇವರು ಮಣಿಪಾಲದಲ್ಲಿ ಒಂದು ಮನೆಯನ್ನು ಖರೀದಿ ಮಾಡಿದ್ರು. ಒಂದು ದೊಡ್ಡ ಮ್ಯಾನ್ಷನ್ ಟೈಪ್ ನ ಮನೆ ಇದು, ಹೊಸದಾಗಿ ಕಟ್ಟಿದ್ದು. ಈ ಮನೆಯ ಲೊಕೇಶನ್ ಏನಿದೆ ಅದು ಡಾಕ್ಟರ್ ವಿಜಯ್ ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಕೆಲಸದ ಜಾಗದಿಂದನೂ ಹೆಚ್ಚು ದೂರ ಇರಲಿಲ್ಲ, ಹಾಗೂ ಮಕ್ಕಳಿಗೂ ಶಾಲೆ ಏನಿದೆ ಅದು ಕೆಲವೇ ಕಿಲೋಮೀಟರ್ ದೂರದಲ್ಲಿದ್ದು. ಓವರ್ ಆಲ್ ಏನು ಅಂದ್ರೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಇದು. ಈ ಮನೆ ವಿಶೇಷತೆ ಏನು ಅಂದ್ರೆ, ಈ ಮನೆಯ ಮುಂದೆನೆ, ಗೇಟಿನ ಮುಂದೆನೆ ಒಂದು ಟಿ ಜಂಕ್ಷನ್ ಇತ್ತು. ಟಿ ಜಂಕ್ಷನ್ ಅಂದ್ರೆ ಈ 3 ರೋಡಿಗೆ ಜಾಯಿಂಟ್ ಆಗುತ್ತೆ ಆ ಒಂದು ಜಾಗ. ಈ ಮನೆ ವಿಜಯ್ ಅವರಿಗೆ ತುಂಬಾ ಕಡಿಮೆ ದರದಲ್ಲೂ ಸಿಕ್ಕಿತ್ತು. ಬ್ರೋಕರ್ ಹತ್ತಿರ ಕೇಳಿದಾಗ ಅವರು ಆನೆಸ್ಟ್ಲಿ ಒಂದು ವಿಷಯನೂ ಹೇಳಿದ್ರು, ಅದೇನಂದ್ರೆ ಈ ಮನೆಯ ಮುಂದೆನೆ ಟಿ ಜಂಕ್ಷನ್ ಇರೋದ್ರಿಂದ ಈ ಊರಿನ ಜನರು ಆ ಜಂಕ್ಷನ್ ಹತ್ರ ಏನೆಲ್ಲ ತಂದು ಹಾಕ್ತಾ ಇರ್ತಾರೆ. ಇದು ಆ ಮನೆಯಲ್ಲಿದ್ದ ಫ್ಯಾಮಿಲಿ ಬ್ಯಾಡ್ ಲಕ್ ಅಂತ ಹೇಳಿ ಈ ಮನೆಯನ್ನು ಮಾರ್ತಾ ಇರೋದು, ಈ ತರ ಬ್ರೋಕರ್ ಹೇಳಿದ್ರು. ಇದನ್ನು ಕೇಳಿದ ವಿಜಯ್ ಅವರಿಗೆ ಫನ್ನಿ ಅನ್ಸಿತು. ಅವರು ಮನಸ್ಸಲ್ಲೇ ಮುಗುಳ್ನಕ್ಕು ಅನ್ಕೊಂಡ್ರು, ನಂಗೇನಿದೆ, ನಂಗೆ ಒಳ್ಳೆ ಮನೆ ಒಂದು ಕಡಿಮೆ ದರದಲ್ಲೇ ಸಿಕ್ಕಿದೆ ಅಂತ ಸುಮ್ಮನಾಗ್ಬಿಟ್ರು ಅವರು. ಇನ್ಫ್ಯಾಕ್ಟ್ ಅವ್ರು ಇದ್ರಲ್ಲೆಲ್ಲ ಬಿಲೀವ್ ಕೂಡ ಮಾಡ್ತಾ ಇರ್ಲಿಲ್ಲ. ಈ ತರ ಈ ಮನೆಗೆ ಶಿಫ್ಟ್ ಆಗಿ ಕೆಲವು ದಿನದ ನಂತರ ಮಕ್ಕಳು ಮನೆ ಮುಂದೆ ರೋಡ್ ಅಲ್ಲಿ ಸ್ಕೂಲ್ ಬಸ್ಗೋಸ್ಕರ ವೇಟ್ ಮಾಡ್ತಾ ಇರುವಾಗ ಅವರಿಗೆ ಈ ಟಿ ಜಂಕ್ಷನ್ ಅಲ್ಲಿ ಇಟ್ಟಿರುವ ಒಂದು ನಿಂಬೆ ಹಣ್ಣು ಹಾಗೂ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದಾರದಲ್ಲಿ ಕಟ್ಟಿರುವ ಒಂದು ವಸ್ತು ಕಂಡಿರುತ್ತೆ. ಆ ಟೈಮಲ್ಲಿ ಅವ್ರ ಜೊತೆ ಅವರಮ್ಮ ಗೀತಾ ಅವರು ಕೂಡ ಇದ್ರು. ಮಕ್ಕಳು ರೋಡ್ ಅಲ್ಲಿ ಬಿದ್ದಿರುವ ವಸ್ತುವನ್ನು ತೋರಿಸಿ ಹೇಳ್ತಾರೆ,
ಅಲ್ಲಿ ನೋಡಿ ಅಮ್ಮ ಯಾರದ್ದು ಏನೊಂದು ವಸ್ತು ಅಲ್ಲಿ ಬಿದ್ದಿದೆ ನೋಡಿ ಅಂತ. ಗೀತಾ ಅವ್ರಿಗೆ ಗೊತ್ತಿತ್ತು ಅದು ಏನು ಅಂತ. ಅವ್ರ ಮಕ್ಳ ಹತ್ರ ಹೇಳ್ತಾರೆ, ಓ ಅದನ್ನ ಇಗ್ನೋರ್ ಮಾಡಿ, ಜನರಿಗೆಲ್ಲ ಮೂಢನಂಬಿಕೆ ಏನೆಲ್ಲ ಮಾಡಿ ತಂದು ರೋಡಲ್ಲಿ ಹಾಕಿಟ್ಟು ಹೋಗ್ತಾರೆ. ಆಲ್ಸೋ ಗೀತಾ ಅವರು ಇನ್ನೊಂದು ವಿಷಯ ಮಕ್ಳಿಗೆ ಹೇಳ್ತಾರೆ, ನೋಡಿ ರಸ್ತೆಯಲ್ಲಿ ನಿಮ್ಮದಲ್ಲದ ಯಾವ್ದಾದ್ರು ವಸ್ತು ಬಿದ್ದಿದ್ರೆ ಅದನ್ನು ಮುಟ್ಬಾರ್ದು, ಅದು ಏನೇ ಆಗಿರ್ಲಿ. ಇದನ್ನು ಕೇಳಿದ ಮಕ್ಕಳು ಕೂಡ ಅಂತ ತಲೆ ಆಡಿಸ್ತಾರೆ. ಈಗ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಮಕ್ಕಳು ಸ್ಕೂಲ್ ಬಸ್ ಹತ್ತಿದ ನಂತರ. ಬಸ್ ಹತ್ತಿದ ಕಾರ್ತಿಕ್ ಅವನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಈ ರೋಡಲ್ಲಿ ಬಿದ್ದಿರುವ ಈ ವಸ್ತುವಿನ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಕೇಳಿದ ಅವನ ಫ್ರೆಂಡ್ಸ್ ಹೇಳ್ತಾರೆ, ಅಂತಹ ವಸ್ತು ಅವಾಗ ಅಲ್ಲಿ ಬಿದ್ದಿರುತ್ತೆ, ನಾವು ಅದನ್ನು ಮುಡಬಾರ್ದಂತೆ, ಮುಟ್ಟಿದ್ರೆ ಅದರಲ್ಲಿರುವ ಕೆಟ್ಟ ಶಕ್ತಿ ನಮ್ಮನ್ನು ಫಾಲೋ ಮಾಡುತ್ತಂತೆ. ಇದನ್ನು ಕೇಳಿದ ಕಾರ್ತಿಕ್ ನಗೋದಕ್ಕೆ ಶುರು ಮಾಡ್ತಾನೆ. ನನ್ನಪ್ಪ ಡಾಕ್ಟರ್ ಗೊತ್ತಿದೆಯಾ, ಅವ್ರು ಹೇಳಿದ್ದಾರೆ ಇಂಥದ್ದೇನು ಎಕ್ಸಿಸ್ಟ್ ಆಗೋದಿಲ್ಲ, ಅದೆಲ್ಲ ಬರೀ ಮೂಢನಂಬಿಕೆ, ಭೂತ ಪ್ರೇತ ಇದ್ರಲ್ಲೆಲ್ಲ ಬಿಲೀವ್ ಮಾಡಬಾರ್ದಂತೆ. ಈ ತರ ಕಾರ್ತಿಕ್ ಅವ್ರಿಗೆ ಹೇಳ್ತಾನೆ. ಇದನ್ನು ಕೇಳಿದ ಫ್ರೆಂಡ್ಸ್ ಕಾರ್ತಿಕ್ ಹೇಳ್ತಾರೆ, ಹಾಗಲ್ವಾ, ಹಾಗಾದ್ರೆ ಮುಟ್ಟು ಅದನ್ನು, ನಿಂಗೆ ಗೊತ್ತಾಗುತ್ತೆ. ಈ ಒಂದು ಲೈನ್ ಏನಿದೆ ಇದು ಇಡೀ ದಿನ ಕಾರ್ತಿಕ್ನ ತಲೆಯಲ್ಲೇ ನಡೀತಾ ಇತ್ತು. ಸಂಜೆ ವಾಪಸ್ ಬಸ್ಸಲ್ಲಿ ಮನೆಗೆ ಬರುವಾಗ ಕಾರ್ತಿಕ್ ಅವನ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಮಾಡ್ತಾನೆ, ನಾನು ಆ ವಸ್ತುವನ್ನು ಮುಟ್ಟಿ ತೋರಿಸ್ತೀನಿ, ಏನ್ ಕೊಡ್ತೀರಾ ಅಂತ. ಇದನ್ನು ಕೇಳಿದ ಅವನ ಫ್ರೆಂಡ್ಸ್ ಶಾಕ್ ಆಗ್ತಾರೆ. ಈವನ್ ಅವರು ರಿಕ್ವೆಸ್ಟ್ ಕೂಡ ಮಾಡ್ತಾರೆ, ಪ್ಲೀಸ್ ಮುಟ್ಬೇಡ ಅಂತ. ಕಾರ್ತಿಕ್ಗೆ ಈಗ ಹರ್ಟ್ ಆದಾಗಿತ್ತು. ಅವನು ಇವರಿಗೆ ತೋರಿಸಿಯೇ ಬಿಡ್ತೀನಂತ ಅನ್ಕೊಂಡು ಬಸ್ಸಿಂದ ಇಳಿದ ಹುಡುಗ ಫಸ್ಟ್ ಚೇತನ್ಗೆ ಹೇಳ್ತಾನೆ, ನೀನ್ ಗೇಟ್ ಕಡೆಗೆ ಹೋಗು. ಹಾಗೂ ಕಿಟಕಿಯಿಂದ ಇಣುಕಿ ನೋಡ್ತಾ ಇರುವ ಅವರ ಫ್ರೆಂಡ್ಸ್ ಕಡೆ ನೋಡಿ ಆ ನೆಲದಲ್ಲಿ ಬಿದ್ದಿರುವ ನಿಂಬೆ ಹಣ್ಣನ್ನು ಎತ್ತಾನೆ ಹಾಗೂ ಎತ್ತಿ ಆ ಕಡೆ ಎಸೆದು ಬಿಡ್ತಾನೆ. ಆಮೇಲೆ ಅಲ್ಲಿರುವ ಆ ಒಂದು ಕೆಂಪು ಬಟ್ಟೆಯಿಂದ ಸುತ್ತಿರುವ ಒಂದು ವಸ್ತು ಏನಿದೆ ಅದನ್ನು ಓಪನ್ ಮಾಡಿ ಅದರೊಳಗೆ ಬೂದಿ ಟೈಪ್ ಏನೋ ಇತ್ತು, ಅದನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಫ್ರೆಂಡ್ಸ್ ಕಡೆ ನೋಡಿ ನಗೋದಕ್ಕೆ ಶುರು ಮಾಡ್ತಾನೆ. ಅವನ ತಲೆಯಲ್ಲಿ ಏನು ಅಂದ್ರೆ ಅವ್ನು ಏನೋ ಒಂದು ದೊಡ್ಡ ಕೆಲಸ ಮಾಡಿದಾನಂದಾಗೆ. ಇವೆನ್ಚುಲಿ ಆ ಬಸ್ ಅಲ್ಲಿಂದ ಹೊರಟು ಮುಂದೋಗೋದಕ್ಕೆ ಶುರು ಆಗುತ್ತೆ. ಹಾಗೂ ಕಾರ್ತಿಕ್ ಕೂಡ ಅವರ ಕಡೆ ಕೈ ಆಡಿಸ್ಕೊಂಡು ಗೇಟ್ ಕಡೆಗೆ ಬರ್ತಾನೆ. ಇದೆಲ್ಲ ಆಗ್ತಾ ಇರುವಾಗ ಒಂದು ಕ್ರೇಜಿ ಸೀನ್ ನಡೆದಿತ್ತು ಚೇತನ್ ಜೊತೆ. ಚೇತನ್ ಗೇಟ್ ಹತ್ರ ನಿಂತಿರುವ ಹುಡುಗ ಗೇಟ್ ಹತ್ರನೇ ನಿಂತು ಆ ಜಂಕ್ಷನ್ ಸೆಂಟರ್ ಅಲ್ಲಿ ಎಲ್ಲಿ ವಸ್ತು ಇಟ್ಟಿತ್ತು ನೋಡಿ ಅಲ್ಲೇ ನೋಡ್ತಾ ಇದ್ದ. ಕಾರ್ತಿಕ್ ಅವನ ಹತ್ರ ಬಂದಿರೋದು ಗೊತ್ತಿಲ್ಲ ಅವನಿಗೆ, ಕಾರ್ತಿಕ್ ಅವನನ್ನು ಕರೀತಿರೋದು ಗೊತ್ತಿಲ್ಲ ಅವನಿಗೆ. ಏನೋ ಒಂದು ನಿಂತಲ್ಲಿ ನಿಂತು ಈಗ ಖಾಲಿ ಇರುವ ಆ ಜಾಗವನ್ನೇ ನೋಡ್ತಾ ಇದ್ದ. ಕಾರ್ತಿಕ್ ಅವನನ್ನು ಒಮ್ಮೆನೆ ಎಳಿತಾನೆ, ಅವಾಗ ಅವನಿಗೆ ಎಚ್ಚರ ಆದಾಗ ಆಗುತ್ತೆ. ಅವತ್ತು ಶನಿವಾರದ ದಿನ ಆಗಿತ್ತು. ರಾತ್ರಿ ಊಟ ಎಲ್ಲ ಮುಗಿಸಿ ಮಕ್ಕಳು ತಮ್ಮ ರೂಮಲ್ಲಿ ಮಲಗಿದ್ರು. ವಿಜಯ್ ಹಾಗೂ ಗೀತಾ ಅವರು ಹಾಲ್ ಅಲ್ಲಿ ಕೂತು ಹೊಸದಾಗಿ ತಂದಿರುವ ಒಂದು ಸಿಡಿಯಲ್ಲಿ ಮೂವಿ ನೋಡ್ತಾ ಇದ್ರು. ರಾತ್ರಿ 1 ಗಂಟೆ ಅಥವಾ 1:15 ಹೊತ್ತಿಗೆ ಕಾರ್ತಿಕ್ನ ರೂಮಿಂದ ಜೋರಾಗಿ ಕಿರುಚಾಡುವ ಶಬ್ದ ಕೇಳಿಸುತ್ತೆ. ಇವನ ಕಿರುಚಾಟ ಕೇಳಿ ರೂಮ್ನ ಒಳಗೆ ಓಡಿದ ಪೇರೆಂಟ್ಸ್ ಕಾರ್ತಿಕ್ ನನ್ನು ನೋಡಿ ಶಾಕ್ ಆಗ್ತಾರೆ. ಕಾರ್ತಿಕ್ ಬೆಡ್ಡಿನ ನಡುವೆ ಕೂತಿದ್ದ ಹಾಗೂ ತನ್ನ ಬೆರಳನ್ನು ಬಾಗಿಲಿನ ಕಡೆಗೆ ತೋರಿಸಿ ಬಾಗಿಲಿನ ಹಿಂದೆ ಯಾರೋ ಇದ್ದಾರಂತ ಜೋರಾಗಿ ಅಳ್ತಾ ಇದ್ದ. ಇದನ್ನು ನೋಡಿದ ಪೇರೆಂಟ್ಸ್ ಸಡನ್ಲಿ ಇಡೀ ರೂಮಿನ ಲೈಟ್ ಅನ್ನು ಆನ್ ಮಾಡ್ತಾರೆ ಹಾಗೂ ರೂಮಿನ ಎಲ್ಲಾ ಮೂಲೆಯನ್ನು ಚೆಕ್ ಮಾಡ್ತಾರೆ. ಆದ್ರೆ ಆ ರೂಮಲ್ಲಿ ಯಾರೂ ಸಿಗೋದಿಲ್ಲ. ಪೇರೆಂಟ್ಸ್ ಅನ್ಸುತ್ತೆ ಕನಸು ನೋಡಿ ಇವನಿಗೆ ಎಚ್ಚರ ಆಗಿರ್ಬಹುದು. ಸೊ ಅವರು ಅವನ ಹತ್ರನೇ ಕೂತು ಸ್ವಲ್ಪ ಸಮಾಧಾನ ಮಾಡಿ ಅವನಿಗೆ ಹೇಳ್ತಾರೆ, ನಿನ್ ಕನಸು ನೋಡಿರ್ಬಹುದು, ನಾವಿಲ್ಲೇ ಇದ್ದೀವಿ, ನಿನ್ಗೇನು ಆಗೋದಿಲ್ಲ, ನೀನು ಮಲಗು ಅಂತ. ಅಲ್ಲೇ ಸ್ವಲ್ಪ ಹೊತ್ತು ಕೂತು ಅವನಿಗೆ ಮಲಗಿಸಿ ನಂತರ ಅವರು ಕೂಡ ಅವರ ರೂಮ್ಗೆ ಹೋಗಿ ಮಲಗ್ತಾರೆ. ಈ ಒಂದು ಇನ್ಸಿಡೆಂಟ್ ನಂತರ ಮತ್ತೆ ಇಡೀ ರಾತ್ರಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಮಾರನೇ ಬೆಳಿಗ್ಗೆ ಎದ್ದ ಕಾರ್ತಿಕ್ಗೆ ತುಂಬಾ ಜೋರಾಗಿ ಜ್ವರ ಬಂದಿತ್ತು. ವಿಜಯ್ ಅವರು ಕಾರ್ತಿಕ್ಗೆ ಮೆಡಿಸಿನ್ ಕೊಟ್ಟು ಅವತ್ತು ರಜೆ ಮಾಡಿ ಮನೆಯಲ್ಲೇ ಇರೋದಕ್ಕೆ ಹೇಳ್ತಾರೆ ಹಾಗೂ ಚೇತನ್ ಅನ್ನು ಕರ್ಕೊಂಡು ಆ ಜಂಕ್ಷನ್ ಕಡೆಗೆ ಹೋಗ್ತಾರೆ ಬಸ್ಸಲ್ಲಿ ಡ್ರಾಪ್ ಮಾಡೋದಕ್ಕೆ. ಇವತ್ತು ಕೂಡ ಸೇಮ್ ಆ ಇಡೀ ರೋಡ್ ಖಾಲಿ ಇತ್ತು. ಆದ್ರೂ ಚೇತನ್ ನಿಂತಲ್ಲೇ ನಿಂತು ಆ ಜಂಕ್ಷನ್ ನ ಸೆಂಟರಿಗೆ ನೋಡ್ತಾ ಇದ್ದ. ಅವನು ಏನ್ ನೋಡ್ತಾ ಇದ್ದಾನೆ, ಅವನಿಗೆ ಅಲ್ಲಿ ಏನ್ ಕಾಣಿಸ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಇವೆನ್ಚುಲಿ ಏನಾಗುತ್ತಂದ್ರೆ ಅವನ ಸ್ಕೂಲಿನ ಬಸ್ ಬರುತ್ತೆ. ಕಾರ್ತಿಕ್ ಅದ್ರಲ್ಲಿ ಹತ್ತಿ ತಮ್ಮ ಸ್ಕೂಲಿಗೆ ಹೋಗ್ಬಿಡ್ತಾನೆ ಹಾಗೂ ವಿಜಯ್ ಅವರು ಕೂಡ ಅಲ್ಲಿಂದ ಅವ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಅವತ್ತಿನ ದಿನಾನು ಡೇ ಅಲ್ಲೆಲ್ಲ ನಾರ್ಮಲ್ ಆಗೇ ಇರುತ್ತೆ. ಅವತ್ತಿನ ರಾತ್ರಿ ಅಗೇನ್ 1-1:15 ಗಂಟೆ ಹೊತ್ತಿಗೆ ಕಾರ್ತಿಕ್ ಮತ್ತೊಮ್ಮೆ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾನೆ. ಇವತ್ತು ಅವನ ರೂಮಿಗೆ ಹೋದಾಗ ಅವನು ಬೆಡ್ಡಿನ ಕೆಳಗೆ ಬೆರಳು ತೋರಿಸಿ ಹೇಳ್ತಾ ಇದ್ದ, ಬೆಡ್ಡಿನ ಕೆಳಗೆ ಯಾರೋ ಇದ್ದಾರೆ ಅಂತ. ಇವತ್ತು ಕೂಡ ಪೇರೆಂಟ್ಸ್ ಲೈಟ್ ಎಲ್ಲ ಆನ್ ಮಾಡಿ ಇಡೀ ರೂಮ್ ಅನ್ನು ಚೆಕ್ ಮಾಡ್ತಾರೆ. ಆದ್ರೆ ಇಡೀ ರೂಮ್ ಅಲ್ಲಿ ಯಾರೂ ಇರೋದಿಲ್ಲ. ಇವನ್ ಈ ತರ ಮಾಡ್ತಾ ಇರೋದನ್ನ ನೋಡಿ ಪೇರೆಂಟ್ಸ್ ತುಂಬಾ ವರಿಡ್ ಆಗ್ತಾರೆ. ಅವರಿಗನ್ಸುತ್ತೆ ಅವರ ಮಗ ತುಂಬಾ ಸ್ಟ್ರೆಸ್ ಅಲ್ಲಿದ್ದಾನೆ. ಹೊಸ ಊರು, ಹೊಸ ಜಾಗ, ಅವನ ಹಳೆ ಫ್ರೆಂಡ್ಸ್ ಕೂಡ ಇಲ್ಲಿಲ್ಲ, ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಾಗ್ತಾ ಇದೆ ಅನ್ಸುತ್ತೆ ಅಂತ ಹೇಳಿ ಅವತ್ತು ಕೂಡ ಅವನ ಹತ್ರನೇ ಕೂತು ಅವನು ಮಲಗುವವರೆಗೆ ಅಲ್ಲೇ ಇದ್ದು ಮಲಗಿದ ನಂತರ ಮತ್ತೆ ಅವರು ಕೂಡ ಅವರ ರೂಮ್ಗೆ ಹೋಗಿ ಮಲಗ್ ಬಿಡ್ತಾರೆ. ಅಂಡ್ ಅಗೇನ್ 2ನೇ ದಿನ ಇದೇ ತರ ಕಳೆದೋಗುತ್ತೆ. ಈ ಇನ್ಸಿಡೆಂಟ್ ಇದು ಬರೀ 2 ದಿನ ಆಗಿದ್ದಲ್ಲ. ಈ ದಿನದ ನಂತರ ಈ ಇನ್ಸಿಡೆಂಟ್ ಪ್ರತಿ ದಿನ ಆಗೋದಕ್ಕೆ ಶುರು ಆಗುತ್ತೆ.
ಈವನ್ ಕಾರ್ತಿಕ್ ನ ಹೆಲ್ತ್ ಕೂಡ ತುಂಬಾ ಹಾಳಾಗೋದಕ್ಕೆ ಶುರು ಆಗುತ್ತೆ. ಪೇರೆಂಟ್ಸ್ ಅವರು ತುಂಬಾ ವರಿಡ್ ಆಗಿ ಅವನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಡಾಕ್ಟರ್ಸ್ ಹತ್ರ ತೋರಿಸ್ತಾರೆ, ಈವನ್ ಅವನ ಸಿಟಿ ಸ್ಕ್ಯಾನ್ ಕೂಡ ಮಾಡಿಸ್ತಾರೆ. ಆದ್ರೆ ಎಲ್ಲಾ ರಿಪೋರ್ಟ್ ನಾರ್ಮಲ್ ಆಗಿ ಬರುತ್ತೆ. ಈಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಪಾಪ, ಎಲ್ಲಾ ರಿಪೋರ್ಟ್ ನಾರ್ಮಲ್ ಇದೆ, ಆದ್ರೆ ಅವರ ಮಗನ ಜೊತೆ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ವಿಷಯವನ್ನು ವಿಜಯ್ ಅವರು ಅವರದ್ದೇ ಇನ್ನೊಬ್ಬ ಫ್ರೆಂಡ್ ಆಗಿರುವ ಎಕ್ಸ್ಪರ್ಟ್ ಹತ್ರ ಮಾತಾಡ್ತಾ ಇರುವಾಗ ಆ ಡಾಕ್ಟರ್ ಹೇಳ್ತಾರೆ, ನೀವು ಅವನ ರೂಮ್ ಒಮ್ಮೆ ಸ್ವಿಚ್ ಮಾಡಿ ಚೆಕ್ ಮಾಡಿದ್ರ, ಮೇ ಬಿ ರಾತ್ರಿ ಹೊತ್ತು ಹೊರಗಿಂದ ಲೈಟ್ ಬೀಳುವಾಗ ರೂಮ್ ಒಳಗೆ ಏನೋ ಶಾಡೋ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ. ಅದನ್ನು ನೋಡಿ ಕಾರ್ತಿಕ್ ಹೆದರ್ತಾನೆ. ನೀವು ರೂಮ್ ಚೇಂಜ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ಅಡ್ವೈಸ್ ವಿಜಯ್ ಅವರಿಗೂ ಸರಿ ಅನ್ಸುತ್ತೆ. ಅವತ್ತು ಮನೆಗೆ ಬಂದವರು ಕಾರ್ತಿಕ್ ನ ರೂಮ್ ಅಲ್ಲಿ ಚೇತನ್ಗೆ ಹಾಕ್ತಾರೆ, ಹಾಗೂ ಚೇತನ್ ರೂಮ್ ಅಲ್ಲಿ ಕಾರ್ತಿಕ್ ಹಾಕ್ತಾರೆ. ಅಂಡ್ ಆ ಪೇರೆಂಟ್ಸ್ ಕೂಡ ರೂಮಿನ ಹೊರಗೇನೆ ಒಂದು ಚೇರ್ ಅಲ್ಲಿ ಕೂತು ಇಡೀ ರಾತ್ರಿ ನೋಡ್ತಾರೆ ಕಾರ್ತಿಕ್ ಅಥವಾ ಚೇತನ್ ಯಾರಾದ್ರೂ ಏನಾದ್ರು ಕಿರುಚಾಡ್ತಾರ, ಏನಾದ್ರು ಹೆದರ್ತಾರ ಅಂತ. ಆದ್ರೆ ಅವತ್ತಿಂದ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಯಾರು ಹೆದರ್ಲಿಲ್ಲ, ಯಾರು ಕಿರುಚಾಡ್ಲಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಅಂಡ್ ಇದೇ ತರ 1-2 ವಾರದವರೆಗೆ ನಡೆಯುತ್ತೆ. ಕಾರ್ತಿಕ್ ನ ಹೆಲ್ತ್ ಕೂಡ ಇಂಪ್ರೂವ್ ಆಗೋದಕ್ಕೆ ಶುರು ಆಗುತ್ತೆ. ಒಂದು 2 ವಾರದ ನಂತರ ರವಿವಾರದೊಂದು ರಾತ್ರಿ ಡಿನ್ನರ್ ಮಾಡಿ ಕೂತಿದ್ದ ವಿಜಯ್ ಅವರು ಕಾರ್ತಿಕ್ ನನ್ನು ಅವರ ಹತ್ರ ಕರೀತಾರೆ ಹಾಗೂ ಕೇಳ್ತಾರೆ, ಈಗ ಏನಾದ್ರು ನಿಂಗೆ ಹೆದರಿಕೆ ಆದಾಗೆ ಅಥವಾ ಯಾರನ್ನು ನೋಡಿದಾಗೆ ಫೀಲ್ ಆಗುತ್ತಾ? ಕಾರ್ತಿಕ್ ಹೇಳ್ತಾನೆ, ಇಲ್ಲಪ್ಪ, ಆ ರೂಮಲ್ಲಿ ಆ ತರ ಫೀಲ್ ಆಗ್ತಾ ಇತ್ತು, ಇಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾನೆ. ವಿಜಯ್ ಅವ್ರು ಹೇಳ್ತಾರೆ, ಯಾಕೆ ನಿಂಗೆ ಈ ತರ ಫೀಲ್ ಆಗ್ತಾ ಇದ್ದಿದ್ದು, ನಿಂಗೆ ಏನ್ ಅನ್ಸುತ್ತೆ? ಕಾರ್ತಿಕ್ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳೋದಿಲ್ಲ, ಆಮೇಲೆ ಮೆಲ್ಲ ಸ್ಲೋ ವಾಯ್ಸ್ ಅಲ್ಲಿ ಹೇಳ್ತಾನೆ, ಅದು ಅಪ್ಪ, ನಾನು ಅವತ್ತು ಆ ರೋಡಲ್ಲಿ ಇಟ್ಟಿದ್ದ ವಸ್ತುವನ್ನು ಮುಟ್ಟಿದ್ದೆ, ಅದನ್ನು ಮುಟ್ಟಿದ ನಂತರ ಆ ಶಕ್ತಿ ನನ್ನನ್ನು ಫಾಲೋ ಮಾಡ್ಕೊಂಡು ನನ್ನ ರೂಮಿಗೆ ಬಂದಿರೋದು ಅಂತ ಹೇಳ್ತಾನೆ. ವಿಜಯ್ ಅವರು ಇದನ್ನು ಕೇಳಿ ಶಾಕ್ ಆಗ್ತಾರೆ. ಆಲ್ಸೋ ಅವರ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಿಕ್ಕಾಗುತ್ತೆ. ಇಷ್ಟು ದಿನ ಮಗ ಎಂಗ್ಸೈಟಿಯಲ್ಲಿದ್ದಾನೆ, ಮಗ ಸ್ಟ್ರೆಸ್ ಅಲ್ಲಿ ಇದ್ದಾನಂತ ಅನ್ಕೊಳ್ತಿದ್ದವರು ಇವತ್ತು ಅವನು ಹೇಳಿದ ಕಾರಣ ಕೇಳಿ ಅವರಿಗೆ ಏನೋ ಒಂಥರ ಫನ್ನಿ ಅನ್ಸುತ್ತೆ. ವಿಜಯ್ ಅವ್ರು ಹೇಳ್ತಾರೆ, ಅಯ್ಯೋ ದೇವರೇ, ನೀನ್ ಅದನ್ನು ಮುಟ್ಟಿದಾಕೆ ಹೇಳು ಫಸ್ಟ್, ನಾವು ಹೇಳಿದ್ವಲ್ವಾ ಅಂತದ್ದನ್ನೆಲ್ಲ ಮುಟ್ಬಾರ್ದು ಅಂತ. ಆಲ್ಸೋ ವಿಜಯ್ ಅವ್ರು ಹೇಳ್ತಾರೆ, ನೋಡು, ಇದು ನಿನ್ನ ಭ್ರಮೆ, ಅಂತದ್ದೇನು ಎಕ್ಸಿಸ್ಟ್ ಆಗೋದಿಲ್ಲ ಅಂತ. ಆದ್ರೆ ಕಾರ್ತಿಕ್ ಮತ್ತೆ ಹೇಳ್ತಾನೆ, ಇಲ್ಲಪ್ಪ, ಇದು ನಿಜ, ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ ಅಂತ. ವಿಜಯ್ ಅವ್ರು ಹೇಳ್ತಾರೆ, ನೋಡು, ನಾವೇನ್ ಬಿಲೀವ್ ಮಾಡ್ತೀವಿ ಅದು ನಮ್ಗೆ ನಿಜ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿನ್ ಜೊತೆ ಅದೇ ಆಗಿರೋದು, ನೀನ್ ಬಿಲೀವ್ ಮಾಡಿ ನಿಂಗೆ ಈ ತರ ಕಂಡಾಗ ಫೀಲ್ ಆಗಿರೋದು. ನಿನ್ ತಮ್ಮ ಚೇತನ್ ಅದೇ ರೂಮಲ್ಲಿ ಇಷ್ಟು ವಾರದಿಂದ ಮಲಗ್ತಾ ಇದ್ದಾನೆ, ಅವನಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಈ ತರ ಹೇಳಿ ಚೇತನ್ ಅನ್ನು ಹತ್ರ ಕರೀತಾರೆ. ಚೇತನ್ ಬೇರೆ ರೂಮಲ್ಲಿ ಆಟ ಆಡ್ತಾ ಇದ್ದ. ಚೇತನ್ ಅನ್ನು ಹತ್ರ ಕರೆದು ಅವನ ಹತ್ರ ಕೇಳ್ತಾರೆ, ಚೇತನ್, ನೀನು ಇಷ್ಟು ದಿನ ಆ ರೂಮಲ್ಲಿ ಇದ್ದೀಯಲ್ವಾ, ನಿಂಗೆ ಏನಾದ್ರು ಹೆದರಿಕೆ ಈ ತರ ಏನಾದ್ರು ಫೀಲ್ ಆಯ್ತಾ ಅಂತ. ಆಗ ಚೇತನ್ ಹೇಳ್ತಾನೆ, ಇಲ್ಲಪ್ಪ, ನಂಗೆ ಆ ತರ ಏನು ಫೀಲ್ ಆಗಿಲ್ಲ ಅಂತ. ಇದನ್ನು ಕೇಳಿದ ವಿಜಯ್ ಅವರು ಕಾರ್ತಿಕ್ ಕಡೆ ಟರ್ನ್ ಆಗಿ ಕಾರ್ತಿಕ್ ಹತ್ರ ಹೇಳ್ತಾರೆ, ನೋಡಿದ್ಯಾ, ನಿನ್ ತಮ್ಮ ಕೂಡ ಒಬ್ನೇ ಮಲಗ್ತಾ ಇದ್ದಾನೆ, ಅವನಿಗೇನು ಕಾಣಿಸ್ತಾ ಇಲ್ಲ, ಅವನಿಗೇನು ಹೆದರಿಕೆ ಆಗ್ತಾ ಇಲ್ಲ ಅಂತ. ಈ ತರ ಹೇಳಿ ವಿಜಯ್ ಅವರು ಬಾಯಿ ಕೂಡ ಮುಚ್ಚಿರ್ಲಿಲ್ಲ. ಆಗ ಚೇತನ್ ಹೇಳ್ತಾನೆ, ಒಬ್ನ? ಇಲ್ಲಪ್ಪ, ನಾನು ಒಬ್ಬ ಇರೋದಲ್ಲ, ನನ್ನ ಜೊತೆ ಕೆಂಪು ಕಣ್ಣಿನ ಒಂದು ಅಂಕಲ್ ಇರ್ತಾರೆ, ಹಾಗೂ ಅವರು ನನ್ನ ಜೊತೆ ಮಾತಾಡ್ತಾ ಇರ್ತಾರೆ. ಇದನ್ನು ಕೇಳಿದ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಗೀತಾ ಅವರ ಕೈಯಿಂದ ಗ್ಲಾಸ್ ಕೆಳಗ್ ಬಿದ್ದು ಬಿಡುತ್ತೆ. ವಿಜಯ್ ಅವರ ಕೈ ನಡುಗೋದಕ್ಕೆ ಶುರು ಆಗುತ್ತೆ. ಕಾರ್ತಿಕ್ ಕೂಡ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಚೇತನ್ ನಗ್ತಾ ಇದ್ದ. ಚೇತನ್ ಹೇಳಿದ ಮಾತು ಕೇಳಿದ ನಂತರ ಇಡೀ ಮನೆ ಸೈಲೆಂಟ್ ಆಗಿತ್ತು. ಗೀತಾ ಅವರು ಹಾಲ್ ಅಲ್ಲಿ ಸೋಫಾದ ಮೇಲೆ ಕೂತು 2 ಮಕ್ಕಳನ್ನು ತಮ್ಮ ಹತ್ರ ಇಟ್ಕೊಂಡು ಕೂತಿದ್ರು. ಹಾಗೂ ವಿಜಯ್ ಅವರು ಇಡೀ ಮನೆಯ ಮೂಲೆ ಚೆಕ್ ಮಾಡ್ತಾ ಇದ್ರು. ಅವರಿಗೇನಂದ್ರೆ ಒಂದು ರ್ಯಾಷನಲ್ ಎಕ್ಸ್ಪ್ಲನೇಷನ್ ಬೇಕಿತ್ತು, ಯಾರು ಇದು ಅಂತ. ಆದ್ರೆ ಇಡೀ ಮನೆ ಚೆಕ್ ಮಾಡಿದ ನಂತರನು ವಿಜಯ್ ಅವರಿಗೆ ಯಾರೂ ಸಿಕ್ಕಿರ್ಲಿಲ್ಲ. ಅವ್ರು ವಾಪಸ್ ಹಾಲ್ ಕಡೆಗೆ ಬರ್ತಾರೆ ಹಾಗೂ ಗೀತಾ ಅವ್ರ ಹತ್ರ ಹೇಳ್ತಾರೆ, ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಹಾಲಲ್ಲೇ ಮಲಗೋಣ ಅಂತ. ಇದನ್ನು ಕೇಳಿದ ಗೀತಾ ಅವರು ಒಂದು ಪ್ರಶ್ನೆನೂ ಕೇಳದೆ ಹಾಲಲ್ಲೇ ಅವತ್ತು ಮಲಗೋ ತಯಾರಿ ಮಾಡ್ತಾರೆ. ಹಾಗೂ ಇಡೀ ಹಾಲಿನ ಲೈಟ್ ಅನ್ನು ಆನ್ ಇಟ್ಟು ಇಡೀ ಫ್ಯಾಮಿಲಿ ಅದೇ ಹಾಲಲ್ಲಿ ಅವತ್ತು ರಾತ್ರಿ ಮಲಗುತ್ತೆ. ಈ ತರ ಮಲಗಿ ಕೆಲವೇ ಸಮಯ ಆಗಿದ್ದು ರಾತ್ರಿ 1-1:30 ಗಂಟೆ ಹೊತ್ತಿಗೆ ಗೀತಾ ಅವರ ನಿದ್ದೆ ಎಚ್ಚರ ಆಗುತ್ತೆ. ಯಾರೋ ಮಾತನಾಡೋ ಶಬ್ದವನ್ನು ಕೇಳಿ ನಿದ್ದೆಯಿಂದ ಎದ್ದ ಗೀತಾ ಅವರು ನೋಡಿದ್ರೆ ಚೇತನ್ ಮಲಗಿರ್ಲಿಲ್ಲ. ಚೇತನ್ ಅಲ್ಲೇ ಕೂತು ಬಾಯಲ್ಲಿ ಏನು ಮಣ 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 ಅಂತ ಮಾತಾಡ್ತಾ ಇದ್ದ. ಇದನ್ನು ನೋಡಿದ ಗೀತಾ ಅವರು ಏನು ಶಬ್ದ ಮಾಡೋದಿಲ್ಲ. ಪಕ್ಕದಲ್ಲೇ ಮಲಗಿರುವ ವಿಜಯ್ ಅವರಿಗೆ ಅಲುಗಾಡಿಸಿ ಏಳಿಸ್ತಾರೆ. ಹಾಗೂ ನಿದ್ದೆಯಿಂದ ಎದ್ದ ವಿಜಯ್ ಅವರು ಚೇತನ್ ಅನ್ನು ನೋಡಿ ಶಾಕ್ ಆಗ್ತಾರೆ. ಅವನ ಹತ್ರ ಬಂದು ಕೇಳೋದಕ್ಕೆ ಟ್ರೈ ಮಾಡ್ತಾರೆ, ಅವನು ಏನ್ ಹೇಳ್ತಾ ಇದ್ದಾನಂತ. ಆದ್ರೆ ಅವನು ಏನ್ ಹೇಳ್ತಾ ಇದ್ದ ಅದು ಅರ್ಥ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅವರಿಗೆ. ವಿಜಯ್ ಅವರು ಮೆಲ್ಲ ಅವನ ಹತ್ರ ಹೋಗಿ ಕೇಳ್ತಾರೆ, ಏನಾಯ್ತು, ಏನ್ ಹೇಳ್ತಾ ಇದೀಯಾ? ಆದ್ರೆ ಚೇತನ್ ಹಿಪ್ನೋಟೈಸ್ ಆದಾಗಿದ್ದ. ಅವರ ಮಾತಿಗೆ ಉತ್ತರ ಕೊಡ್ತಾ ಇರ್ಲಿಲ್ಲ. ಆಗ ವಿಜಯ್ ಅವರು ಮತ್ತೆ ಕೇಳ್ತಾರೆ, ಏನಾಯ್ತು ಹೇಳು. ಆಗ ಚೇತನ್ ಹೇಳ್ತಾನೆ, ಅಂಕಲ್ ನನ್ನನ್ನು ಕರೀತಾ ಇದ್ದಾರೆ. ಅಂಕಲ್ ಹೇಳ್ತಾ ಇದ್ದಾರೆ ಈ ರೂಮ್ ತುಂಬಾ ಕ್ರೌಡೆಡ್ ಆಗಿದೆ ಅಂತೆ. ಇದನ್ನು ಕೇಳಿದ ವಿಜಯ್ ಅವರ ಇಡೀ ಮೈಯಲ್ಲಿ ಗೂಸ್ ಬಂಪ್ಸ್ ಬಂದಿತ್ತು.
ಗೀತಾ ಅವರ ಮುಖದ ಬಣ್ಣನೇ ಹೊರಟೋಗಿತ್ತು. ಗೀತಾ ಅವರು ಹೆದರಿ ಚೇತನ್ ಹತ್ರ ಕೇಳ್ತಾರೆ, ಅಂಕಲ್ಗೆ ಏನ್ ಬೇಕು, ಅವರು ಇಲ್ಲಿ ಯಾಕೆ ಬಂದಿರೋದು? ಆಗ ಚೇತನ್ ಏನು ಹೇಳೋದಿಲ್ಲ. ಮತ್ತೆ ಕೇಳ್ತಾರೆ, ಸ್ಟಿಲ್ ನೋ ಆನ್ಸರ್. ಚೇತನ್ ಕೂತಲ್ಲೇ ಕೂತು ಆ ಹಾಲ್ನಿಂದ ಆ ರೂಮಿನ ಒಂದು ಬಾಗಿಲೇನಿದೆ ಅದರ ಕಡೆಗೇನೆ ನೋಡ್ತಾ ಇದ್ದ. ಅದು ಯಾವ ತರ ಅಂದ್ರೆ ಅವನು ಅವನ ಕಂಟ್ರೋಲಲ್ಲೇ ಇಲ್ಲ ಅಂದಾಗೆ, ಅಥವಾ ಅವನು ಯಾವ ದಿಕ್ಕಿನ ಕಡೆಗೆ ನೋಡ್ತಾ ಇದ್ದ ನೋಡಿ, ಆ ದಿಕ್ಕು ಅವನ ಗಮನವನ್ನೇ ಸೆಳೆದು ಇಟ್ಟಾಗೆ. ಈ ತರ ನಡೀತಾ ಇದ್ದಾಗ ಕಾರ್ತಿಕ್ನದು ನಿದ್ದೆ ಎಚ್ಚರಾಗುತ್ತೆ. ನಿದ್ದೆಯಿಂದ ಎದ್ದ ಕಾರ್ತಿಕ್ ಅದೇ ದಿಕ್ಕಿನ ಕಡೆಗೆ ನೋಡಿ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಎಷ್ಟು ಜೋರಾಗಿ ಕಿರುಚಾಡಿದ್ದ ಅಂದ್ರೆ ಈ ಸೌಂಡ್ ಈವನ್ ಪಕ್ಕದ ಮನೆಯವರಿಗೂ ಕೇಳಿಸಿತ್ತು. ಇದೇ ಹೊತ್ತಲ್ಲಿ ಗೀತಾ ಅವರು ಅವರ ಕೈಯಿಂದ ಅವನ ಬಾಯನ್ನು ಬಂದ್ ಮಾಡಿ ಕಾರ್ತಿಕ್ಗೆ ಹೇಳ್ತಾರ, ಏನಾಗೋದಿಲ್ಲ, ನಾವು ನಿನ್ ಜೊತೆ ಇದ್ದೀವಿ, ಕಣ್ಣು ಮುಚ್ಚು ಅಂತ. ಈ ತರ ಹೇಳಿ ಕಾರ್ತಿಕ್ ನನ್ನು ಸೈಲೆಂಟ್ ಮಾಡ್ತಾರೆ. ಕಾರ್ತಿಕ್ ಸೈಲೆಂಟ್ ಆಗ್ತಾ ಇದ್ದ ಹಾಗೆ ಚೇತನ್ ಹೇಳ್ತಾನೆ, ಕಾರ್ತಿಕ್ ಅವರನ್ನು ಬಿಡುಗಡೆಗೊಳಿಸಿದ, ಆದ್ರೆ ನಾನು ಅವರಿಗೆ ಆಶ್ರಯ ಕೊಟ್ಟೆ, ಅವರಿಂದ ಹೆದರ್ಲಿಲ್ಲ, ಅವ್ರ ಜೊತೆ ಮಾತನಾಡಿದೆ. ಅಂಕಲ್ ನನ್ನನ್ನು ಅವ್ರ ಜೊತೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅಂಕಲ್ಗೆ ಗೊತ್ತಾಗಿದೆ ನೀವು ನನ್ನನ್ನು ಅವರಿಂದ ದೂರ ಮಾಡ್ತೀರಂತ, ಸೊ ಅಂಕಲ್ ನನ್ನನ್ನು ಇವತ್ತೇ ಕರ್ಕೊಂಡು ಹೋಗ್ತಾರಂತೆ. ಈ ತರ ಹೇಳ್ತಾ ಇದ್ದ ಹಾಗೆ ಇಡೀ ಮನೆಯ ಲೈಟ್ ಸಡನ್ಲಿ ಆಫ್ ಆಗಿಬಿಡುತ್ತೆ. ಲೈಟ್ ಆಫ್ ಆಗ್ತಾ ಇದ್ದ ಹಾಗೆ ಈವನ್ ವಿಜಯ್ ಹಾಗೂ ಗೀತಾ ಅವರು ಪ್ಯಾನಿಕ್ ಆಗಿಬಿಡ್ತಾರೆ ಹಾಗೂ ಅವರು ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಗೀತಾ ಅವರು ಹೇಳ್ತಾರೆ, ವಿಜಯ್ ಪ್ಲೀಸ್ ನಾವಿಲ್ಲಿ ನಿಲ್ಲೋದು ಬೇಡ, ಪ್ಲೀಸ್ ಇಲ್ಲಿಂದ ಹೋಗೋಣ ಅಂತ. ಆದ್ರೆ ಆ ರೂಮಲ್ಲಿ ಎಷ್ಟು ಕತ್ತಲೆ ಇತ್ತು ಅಂದ್ರೆ ಯಾರಿಗೂ ಏನು ಕಾಣಿಸ್ತಾ ಇರ್ಲಿಲ್ಲ. ಹಾಗೋ ಹೀಗೋ ಅಂತ ಮೆಲ್ಲ ಅಂತ ಬಂದು ಮೈನ್ ಡೋರ್ ಕಡೆ ಬಂದು ಮೈನ್ ಡೋರ್ ಅನ್ಲಾಕ್ ಮಾಡೋದಕ್ಕೆ ನೋಡಿದ್ರೆ ಮೈನ್ ಡೋರ್ ಹೊರಗಿಂದ ಲಾಕ್ ಆಗಿತ್ತು. ಎಷ್ಟು ಬಾಗಿಲನ್ನು ಬಡಿದ್ರು ಆ ಲಾಕ್ ಓಪನ್ ಆಗ್ತಾ ಇರ್ಲಿಲ್ಲ. ಅಂಡ್ ಇದೇ ಹೊತ್ತಲ್ಲಿ ಬಾಗಿಲಿನ ಕಡೆ ಮುಖ ಮಾಡಿ ನಿಂತಿರೋ ಇಡೀ ಫ್ಯಾಮಿಲಿಗೆ ಹಿಂದ್ಗಡೆಯಿಂದ ಆ ರೂಮಿನ ಕಡೆಯಿಂದ ಯಾರೋ ನಡ್ಕೊಂಡು ಬರುವ ಫುಡ್ ಸ್ಟೆಪ್ ನ ಸೌಂಡ್ ಕೇಳಿಸೋದಕ್ಕೆ ಶುರು ಆಗುತ್ತೆ. ಈ ಫುಡ್ ಸ್ಟೆಪ್ ಮೆಲ್ಲ ಅಂತ ಅವರ ಹತ್ರ ಬರ್ತಾ ಇತ್ತು. ದಬ್ 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 ಅಂತ. ಈ ಸೌಂಡ್ ಯಾವ ತರ ಕೇಳಿಸ್ತಾ ಇತ್ತು ಅಂದ್ರೆ ಯಾವುದೋ ಒಂದು ದೊಡ್ಡ ಗಾತ್ರದ ಮನುಷ್ಯ ಅಥವಾ ಏನೋ ಒಂದು ಪ್ರಾಣಿ ಅವರ ಕಡೆಗೆ ಬರ್ತಾ ಇರೋ ಹಾಗೆ ಫೀಲ್ ಆಗ್ತಾ ಇತ್ತು. ಈ ಫುಡ್ ಸ್ಟೆಪ್ ಎಷ್ಟು ಹತ್ತಿರ ಬಂದಿತ್ತು ಅಂದ್ರೆ ಲಿಟ್ರಲಿ ಅವರ ಬೆನ್ನಿನ ಹಿಂದೆನೆ ಬಂದಾಗೆ ಫೀಲ್ ಆಗ್ತಾ ಇತ್ತು. ಹಾಗೂ ಈ ಫುಡ್ ಸ್ಟೆಪ್ ವಿಜಯ್ ಅವರ ಹಿಂದೆ ಬಂದು ನಿಂತು ಬಿಡುತ್ತೆ. ವಿಜಯ್ ಅವರು ಚೇತನ್ ಅನ್ನು ಎತ್ಕೊಂಡಿದ್ರು ಹಾಗೂ ಗೀತಾ ಅವರ ಕೈಯಲ್ಲಿ ಕಾರ್ತಿಕ್ ಇದ್ದ. ಇವರು ಇವಾಗ್ಲೂ ಬಾಗಿಲನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅದೇ ಹೊತ್ತಲ್ಲಿ ವಿಜಯ್ ಅವರ ಹೆಗಲಿನ ಮೇಲೆ ಯಾರೋ ಕೈ ಇಡ್ತಾರೆ. ಈ ಮೂಮೆಂಟ್ ಅಲ್ಲಿ ವಿಜಯ್ ಅವರಿಗೆ ರಿಯಲೈಸ್ ಆಗುತ್ತೆ, ಇಟ್ ಇಸ್ ಟೂ ಲೇಟ್. ನಾನು ಅವತ್ತೇ ಮಕ್ಕಳು ಹೇಳಿದಾಗ ಏನಾದ್ರೂ ಮಾಡ್ಬೇಕಿತ್ತು, ಇವಾಗ ನಂಗೆ ಏನು ಮಾಡೋದಕ್ಕಾಗೋದಿಲ್ಲ, ದಿಸ್ ಇಸ್ ಇಟ್, ಇವತ್ತೇ ನಮ್ಮ ಕೊನೆಯ ದಿನ ಅಂತ ಅನ್ಕೊಂಡು ತಮ್ಮ ಮುಖವನ್ನು ಹಿಂದ್ಗಡೆ ಏನಿದೆ ಅಂತ ನೋಡೋದಕ್ಕೆ ವಿಜಯ್ ಅವರು ಮೆಲ್ಲ ತಲೆಯನ್ನು ಹಿಂದಕ್ಕೆ ಟರ್ನ್ ಮಾಡ್ತಾರೆ. ಹಿಂದಕ್ಕೆ ಟರ್ನ್ ಮಾಡ್ತಾ ಇದ್ದ ಹಾಗೆ ಮೈನ್ ಡೋರ್ ಅನ್ಲಾಕ್ ಆಗಿ ಅವರನ್ನು ಯಾರೋ ಎಳ್ದು ಬಿಡ್ತಾರೆ ಹೊರಗೆ. ಮನೆ ಡೋರ್ ಇಂದ ಹೊರಗೆ ಬಂದ ವಿಜಯ್ ಅವರು ಯಾರು ಎಳ್ದಿದಂತ ನೋಡಿದ್ರೆ ಇದು ಅವರ ನೇಬರ್ ಆಗಿದ್ದ. ಇವರ ಕಿರುಚಾಟ ಕೇಳಿ ಮನೆ ಕಡೆ ಬಂದ ನೇಬರ್ ಆ ಮೈನ್ ಡೋರ್ ಅನ್ನು ಲಾಕ್ ಓಪನ್ ಮಾಡ್ತಾ ಇದ್ದ ಹಾಗೆ ವಿಜಯ್ ಅವರನ್ನು ನೋಡಿದ ನೇಬರ್ ಅವರ ಹಿಂದ್ಗಡೆ ಆ ಶಕ್ತಿಯನ್ನು ನೋಡಿದ್ದ. ಇದನ್ನು ನೋಡಿದ ನೇಬರ್ ಅವರನ್ನು ತಕ್ಷಣವೇ ಅಲ್ಲಿಂದ ಹೊರಗೆ ಎಳ್ದಿದ್ದು. ಹೊರಗೆ ಬರ್ತಾ ಇದ್ದಾಗ ಇಡೀ ಫ್ಯಾಮಿಲಿ ಇನ್ಕ್ಲೂಡಿಂಗ್ ನೇಬರ್ ಅಲ್ಲಿಂದ ಗೇಟ್ ಇಂದ ಹೊರಗೆ ಓಡೋದಕ್ಕೆ ಶುರು ಮಾಡುತ್ತೆ. ಹೊರಗೆ ಓಡ್ತಾ ಇದ್ದಾಗೆ ವಿಜಯ್ ಅವರು ತಲೆ ತಿರುಗಿಸಿ ಹಿಂದ್ಗಡೆ ನೋಡ್ತಾರೆ. ನೋಡ್ತಾ ಇದ್ದ ಹಾಗೆ ಅವರಿಗೆ ಆ ಮೈನ್ ಡೋರ್ನ ಆ ಕಡೆ ಕತ್ತಲಲ್ಲಿ ಒಂದು ಕೆಂಪು ಬಣ್ಣದ ಕಣ್ಣು ಕಾಣಿಸುತ್ತೆ. ಈ ಕಣ್ಣು ಯಾವ ತರ ಇತ್ತು ಅಂದ್ರೆ ಬೆಂಕಿಯಿಂದ ಹೊತ್ತುತ್ತಾ ಇದ್ದಾಗೆ ಕಾಣಿಸ್ತಾ ಇತ್ತು. ಅಂಡ್ ಅವತ್ತು ಅಲ್ಲಿಂದ ಓಡಿದ ಫ್ಯಾಮಿಲಿ ಮತ್ತೆ ಯಾವತ್ತೂ ಆ ಮನೆ ಕಡೆ ತಲೆ ತಿರುಗಿಸಿ ನೋಡಿಯೂ ಇಲ್ಲ. ಅವತ್ತು ಅಲ್ಲಿಂದ ಹೋದ ಫ್ಯಾಮಿಲಿ ಎಲ್ಲಿಗೋಯ್ತು, ಅವ್ರಿಗೆ ಏನಾಯ್ತು, ಅವ್ರು ಎಲ್ಲಿದ್ದಾರ ಅಂತ ಇವತ್ತಿನವರೆಗೆ ಯಾರಿಗೂ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಕೆಲವು ದಿನದ ನಂತರ ಫ್ಯಾಮಿಲಿ ವಾಪಸ್ ಬಂದು ಮಂತ್ರವಾದಿ ಮೂಲಕ ಆ ಶಕ್ತಿಯನ್ನು ಅದೇ ಮನೆಯೊಳಗೆ ಬಂದಿ ಮಾಡಿ ಹೋಯ್ತು ಅಂತ. ಇನ್ನು ಕೆಲವರು ಹೇಳ್ತಾರೆ ಅಲ್ಲಿಂದ ಓಡಿದ ಫ್ಯಾಮಿಲಿ ಇವತ್ತಿನವರೆಗೂ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗಂತ ಓಡ್ತಾ ಇದೆ. ಇನ್ನು ಕೆಲವರ ಪ್ರಕಾರ ಅಲ್ಲಿಂದ ಓಡಿ ಹೋಗ್ತಾ ಇದ್ದ ಫ್ಯಾಮಿಲಿ ಜೊತೆ ಏನೋ ಒಂದು ಇನ್ಸಿಡೆಂಟ್ ನಡೀತು ಹಾಗೂ ಆ ಇನ್ಸಿಡೆಂಟಿಗೆ ಇಡೀ ಫ್ಯಾಮಿಲಿ ಬಲಿ ಆಯ್ತು ಅಂತ ಹೇಳ್ತಾರೆ. ಆದ್ರೆ ವಿಷಯ ಏನು ಅಂದ್ರೆ ನಿಜವಾಗ್ಲೂ ಏನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಇದೇ ಆಗಿದೆ ಮಣಿಪಾಲದಲ್ಲಿ ಪಾಳು ಬಿದ್ದಿರುವ ಒಂದು ಮನೆಯ ಕತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ಫ್ಯಾನ್ ಆಗಿರಲಿ ಪ್ಲೀಸ್ ಡಿಸ್ಲೈಕ್ ಮಾಡಿ. ಸೊ ದ್ಯಾಟ್ ಇದು ನನಗೆ ಹೆಲ್ಪ್ ಮಾಡುತ್ತೆ ನನ್ನ ವಿಡಿಯೋ ಹಾಗೂ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ
ಪೀಸ್ ಔಟ್.